ಆಚಾರ ವಿಚಾರ ಸಾಂಪ್ರದಾಯಿಕ ಉಡುಗೆಗಳ ಉಳಿವಿಗಾಗಿ ಅಖಿಲ ಕೊಡವ ಸಮಾಜದಿಂದ ಪಾದಯಾತ್ರೆ ನಡೆಯಿತು. ಫೆಬ್ರವರಿ 2ರಂದು ಕುಟ್ಟಾದಿಂದ ಆರಂಭವಾಗಿದ್ದ ಕೊಡವಾಮೆ ಬಾಳೋ ಪಾದಯಾತ್ರೆ ಇಂದು ಮಡಿಕೇರಿಗೆ ಬಂದು ತಲುಪಿದೆ. ಪಾದಯಾತ್ರೆಯಲ್ಲಿ 30,000ಕ್ಕೂ ಹೆಚ್ಚಿನ ಕೊಡವ ಸಮಾಜದವರು, ಕೊಡವ ಭಾಷಿಕರು ಭಾಗಿಯಾಗಿದ್ದರು. ಮಡಿಕೇರಿಯ ಜನರಲ್ ತಿಮ್ಮಯ್ಯ ವೃತ್ತದಲ್ಲಿ ಪಾದಯಾತ್ರಿಕರನ್ನ ಸ್ವಾಗತಿಸಲಾಯಿತು. ಸಾವಿರಾರು ಸಂಖ್ಯೆಯಲ್ಲಿ ಸಾಂಪ್ರದಾಯಿಕ ಉಡುಗೆಯಲ್ಲಿ ನಂದಾದೀಪ ಹಾಗೂ ಪುಷ್ಪ ಹಿಡಿದು ನಿಂತಿದ್ದ ಕೊಡವತಿಯರು ಪಾದಯಾತ್ರೆಗೆ ಪುಷ್ಪವೃಷ್ಟಿ ಸುರಿಸಿದ್ರು. ಜೊತೆಗೆ ನಂದಾದೀಪ ಬೆಳಗಿ ಪಾದಯಾತ್ರೆಯನ್ನ ಸ್ವಾಗತಿಸಿದ್ರು. ಮೈಸೂರು, ಬೆಂಗಳೂರು ಹಾಗೂ ವಿವಿಧ ಜಿಲ್ಲೆಗಳಿಂದ ಬಂದಿದ್ದ ಸಾವಿರಾರು ಕೊಡವರು ಸುದರ್ಶನ ವೃತ್ತದಲ್ಲಿ ಮಾರ್ಷಲ್ ಕಾರ್ಯಪ್ಪ ಪ್ರತಿಮೆಗೆ ಹಾರ ಹಾಕಿದ್ರು. ತಿಮ್ಮಯ್ಯ ಪ್ರತಿಮೆಗೂ ಪುಷ್ಪಾರ್ಚನೆ, ಹಾರ ಹಾಕಿ ಜಾಥಾವನ್ನ ಮುಂದುವರೆಸಿದ್ರು. ಪಾದಯಾತ್ರೆಯಲ್ಲಿ ನಟಿ ಹರ್ಷಿಕಾ ಪೂರ್ಣಚ್ಚ ಹಾಗೂ ಪತಿ ಭುವನ್ ಭಾಗಿಯಾಗಿದ್ರು. ಇವತ್ತು ಮಡಿಕೇರಿಯಲ್ಲಿ ಇಲ್ಲಿವರೆಗೂ ಆಗದೆ ಇರುವಂತ ಒಂದು ಅದ್ಭುತ ಒಂದು ಮೆರವಣಿಗೆ ಅಂತ ಹೇಳ್ಬೋದು, ಒಂದು ಜನಸಾಗರ ಅಂತ ಹೇಳ್ಬೋದು ನಡೀತಾ ಇದೆ. ನಮ್ಮ ಕೊಡವ ಜನಾಂಗ ಹಾಗೆ ಕೊಡವ ಭಾಷೆ ಮಾತಾಡುವಂಥ ಜನಾಂಗದವರೆಲ್ಲರೂ ಸೇರಿ ಇವತ್ತು ಇಲ್ಲಿ ಒಂದು 25ರಿಂದ 30,000 ಜನ ಸೇರಿದ್ದಾರೆ. ಇಟ್ಸ್ ಬ್ಯೂಟಿಫುಲ್. ಈ ಥರದ ಒಂದು ಐತಿಹಾಸಿಕ ದಿನ ಇವತ್ತು ಕೊಡಗಿನಲ್ಲಿ ಒಂದು ಹೊಸ ಇತಿಹಾಸ ಅಂತಲೇ ಹೇಳಬಹುದು. ಇಲ್ಲಿವರೆಗೂ ಕೊಡಗಿನಲ್ಲಿ ಇಂಥ ಮಟ್ಟದಲ್ಲಿ ಕೊಡವರು ಸೇರಿರುವಂಥದ್ದು ಮೊದಲನೇ ಬಾರಿಗೆ. ಕುಟ್ಟದಿಂದ ಮಡಿಕೇರಿಗೆ ಈ ಕಾಲ್ಜಾತ್ರೆ ಬಂದು ಇವತ್ತು ತಲುಪಿದೆ. ನೀವು ನೋಡಿದಂಗೆ 20ರಿಂದ 25,000 ಜನ ಇವಾಗಲೇ ಸೇರಿದ್ದಾರೆ. ಇಲ್ಲಿಂದ ನಾವೀಗ ಈ ಕಾರ್ಯಕ್ರಮವನ್ನು ಈ ಜನರಲ್ ತಿಮ್ಮಯ್ಯ ಸರ್ಕಲಲ್ಲಿ ಅವರಿಗೆ ಒಂದು ಹಾರವನ್ನು ಹಾಕಿ ಇವಾಗ ನಾವು ಮ್ಯಾನ್ಸ್ ಕಾಂಪೌಂಡ್ ಕಡೆಗೆ ಒಂದು ಪಾದಯಾತ್ರೆಯನ್ನು ಹೋಗ್ತಾ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.